ಗುರುಗಳೇ, ಹಾಗಾದರೆ 64 ವಿದ್ಯೆಗಳು ಯಾವುದು? ಹೇಳುತ್ತೇನೆ. ಮೊದಲನೆಯ ವಿದ್ಯೆ ವೇದ ಎಂದರೆ ಜ್ಞಾನ ಸಂಪಾದನೆಯಾಗಿದ್ದು, ಯಾರು 4 ವೇದಗಳ ಜ್ಞಾನ ಪಡೆದಿರುವವರೋ ಅವರಿಗೆ ವೇದ ಪಾರಂಪತ್ತು ಎನ್ನಲಾಗುತ್ತದೆ. ಇದರಿಂದ ವಿದ್ಯಾರ್ಥಿಗಳಿಗೆ ಸೈಕಾಲಜಿ ತಿಳಿಯುವ ವಿದ್ಯೆ ಅತಿ ಸುಲಭವಾಗಿ ಅರ್ಥವಾಗುತ್ತಿತ್ತು. ಈಗಿನ ಕಾಲದ ಉದ್ಯೋಗಗಳಲ್ಲಿ ಹೇಳುವುದಾದರೆ ಸೈಕಾಲಜಿಸ್ಟ್ ಎನ್ನಬಹುದು. ಎರಡನೇ ವಿದ್ಯೆ ವೇದಾಂಗ. ವೇದಾಂಗದಲ್ಲಿ ಜ್ಞಾನ ಪಡೆಯುವ 6 ವಿದ್ಯೆಗಳಿಗೆ 1 ಪದ ಸಂಯೋಜನೆ ತಿಳುವಳಿಕೆ, 2 ಪ್ರತಿ ಪದ್ಯಕ್ಕೆ ನಿಗದಿತ ಸಂಖ್ಯೆಯ ಉಚ್ಚಾರಣೆಗಳ ತಿಳುವಳಿಕೆ, 3 ಭಾಷಾಶಾಸ್ತ್ರ ವಿಶ್ಲೇಷಣೆ, ಪದವಾಕ್ಯಗಳ ನಿಖರ ನಿರೂಪಣೆ, 4 ಪದಗಳ ವಿವರಣೆ, ಪುರಾತನ ಪ್ರಾಚೀನ ಬಳಕೆ, 5 ಪ್ರಮುಖವಾದ ಜನನ ಮರಣಗಳ ಬಗ್ಗೆ ವೈಯಕ್ತಿಕ ನಡವಳಿಕೆ ಜ್ಞಾನ, 6 ಖಗೋಳಶಾಸ್ತ್ರದ ಸಹಾಯದಿಂದ ಸರಿಯಾದ ಸಮಯ ಪಾಲನೆ. ಮೂರನೇ ವಿದ್ಯೆ ಇತಿಹಾಸ. ಇದರಲ್ಲಿ ಭೂತಕಾಲದಲ್ಲಿ ಬರೆದಿಟ್ಟ ವೇದ, ವೇದಾಂಗ, ಉಪನಿಷತ್ತು ಜ್ಞಾನ ಎಂದರ್ಥ. ವಿದ್ಯಾರ್ಥಿಗಳಿಗೆ ಕ್ವಾಂಟಮ್ ಫಿಸಿಕ್ಸನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಒಂದು ಕ್ರಿಯಾರ್ಥವಾಗುತ್ತಿತ್ತು. ಈಗಿನ ಕಾಲದಲ್ಲಿ ಹೇಳುವುದಾದರೆ ಹಿಸ್ಟರಿ ಪ್ರೊಫೆಸರ್, ರಿಸರ್ಚರ್ಸ್ ಈ ಉದ್ಯೋಗಗಳನ್ನು ಅಲ್ಲೇ ತರಬೇತಿ ನೀಡುತ್ತಿದ್ದರು. ಮೂರನೇ ವಿದ್ಯೆ ದೇವಸ್ಥಾನ ನಿರ್ಮಾಣ ಕಲೆ ಮತ್ತು ತಂತ್ರಜ್ಞಾನ, ಸಂಸ್ಕೃತಿಗಳ ಆಚರಣೆಗಳ ತಿಳುವಳಿಕೆ ಜ್ಞಾನ. ಇದು ಒಂದು ಅದ್ಭುತ ತಂತ್ರಜ್ಞಾನ. ಯಾವುದೇ ವಿದ್ಯಾರ್ಥಿಗೆ ಇದರ ಜ್ಞಾನ ದೊರೆಯುತ್ತದೆ ಅಂದರೆ ಅವನು ಪ್ರಪಂಚದಲ್ಲೇ ಬೇಡಿಕೆ ಇರುವವನಾಗಿರುತ್ತಿದ್ದ. ಅದಕ್ಕೆ ಸಾಕ್ಷಿ ಇಂದು ನಮ್ಮ ಕಣ್ಣ ಮುಂದೆ ಇರುವ ಸಾವಿರಾರು ವರ್ಷದ ಹಿಂದಿನ ದೇವಸ್ಥಾನಗಳು. ನಾಲ್ಕನೇ ವಿದ್ಯೆ ನ್ಯಾಯಶಾಸ್ತ್ರ. ಪ್ರಪಂಚದ ಸತ್ಯವೇ ನ್ಯಾಯವಾಗಿದೆ. ಅದನ್ನು ಸಮಾಜ ದಾರಿ ತಪ್ಪಿದಾಗ ತಿದ್ದಲು ನ್ಯಾಯಶಾಸ್ತ್ರವನ್ನು ಬಳಸಲಾಗುತ್ತದೆ. ಲೈಕ್ ಕೋರ್ಟ್, ಪಂಚಾಯತ್, ಲಾಯರ್, ಜಡ್ಜ್ ಎಕ್ಸೆಟ್ರಾ. ಇದರಿಂದ ವಿದ್ಯಾರ್ಥಿಗಳಿಗೆ LLB ಅಂಥ ಕೋರ್ಸ್ಗಳನ್ನು ಓದಲು ಸುಲಭವಾಗುತ್ತಿತ್ತು. ಈಗಲೂ ಅದನ್ನೇ ಮಾಡುತ್ತಿದ್ದಾರೆ. 5 ಕಾವ್ಯ ರಚನೆ. ಇದನ್ನು ಕಲಿಸುವುದರಿಂದ ವಿದ್ಯಾರ್ಥಿಗಳಿಗೆ ಸಾಹಿತ್ಯದ ಯಾವುದೇ ವಿಭಾಗದಲ್ಲಿ ವಿಶೇಷ ಜ್ಞಾನ ಪಡೆಯಲು ಸುಲಭವಾಗುತ್ತಿತ್ತು. ಇಂಥ ವಿದ್ಯೆಗಳಿಂದಲೇ ಕವಿರತ್ನ ಕಾಳಿದಾಸರು ಹುಟ್ಟಿದ್ದು, ಏಕೆಂದರೆ ಆರಂಭದಲ್ಲೇ ಇದನ್ನು ಕಲಿಸುತ್ತಿದ್ದರು. 6 ಅಲಂಕಾರ ವಿದ್ಯೆ. ಯಾವುದೇ ರೀತಿಯ ವಸ್ತು, ಮನುಷ್ಯ ಮತ್ತು ಮನೆ ಇದನ್ನು ಅಲಂಕರಿಸುವ ಕಲೆ. ಇವತ್ತು ಇಂಟೀರಿಯರ್ ಡಿಸೈನರ್ಗಳು ಕೆಲಸ ಮಾಡುತ್ತಿದ್ದಾರೆ. ಅದನ್ನು ನಾವು ಆರಂಭದಲ್ಲೇ ಶಿಕ್ಷಣ ನೀಡಿದ್ದರೆ ಅವರು ಲಕ್ಷ ಕಟ್ಟುವ ಪ್ರಯೋಜನವಿರಲಿಲ್ಲ. ಆರಂಭಿಕ ಶಿಕ್ಷಣದಲ್ಲಿ ತನ್ನ ಕೆಲಸವನ್ನು ಅರಿಯುತ್ತಾರೆ ಹಾಗೂ ಉತ್ತಮ ಸಮಾಜದ ನಿರ್ಮಾಣವಾಗುತ್ತದೆ. ಇದೇ ಗುರುಕುಲ ಶಿಕ್ಷಣದ ಪ್ರಯೋಜನ. 6 ನಾಟಕ ರಚನೆ ಮತ್ತು ಕಥೆಗಳ ತಿಳುವಳಿಕೆ ಜ್ಞಾನ. ಇಂಥ ವಿದ್ಯೆಗಳಿಂದ ನಾಡಿನ ಜನತೆಗೆ ಮನರಂಜನೆ ನೀಡುವ ಕಲೆಗಳನ್ನು ಅರಿಯಬಹುದಾಗಿತ್ತು. ಇಂದೂ ಸಹ ಸಿನಿಮಾ, ನಾಟಕ, ಸೀರಿಯಲ್ಗಳಂಥ ಆಸಕ್ತಿಕರ ವಿಷಯಗಳಲ್ಲಿ ತೊಡಗಿಸಿಕೊಳ್ಳಲು ಇಂಥ ವಿದ್ಯೆಗಳು ಅತಿ ಅವಶ್ಯಕ. ಇದನ್ನು ಆರಂಭಿಕ ಶಿಕ್ಷಣಗಳಲ್ಲಿ ನಾವು ನೀಡುವುದರಿಂದ ಮಕ್ಕಳಿಗೆ ತಮ್ಮ ಸಾಮರ್ಥ್ಯದ ಕ್ಲಾರಿಟಿ ಬರಲು ತುಂಬ ಸಹಾಯವಾಗುತ್ತದೆ. ಇದೇ ಗುರುಕುಲ ಶಿಕ್ಷಣದ ಸ್ಪೆಷಾಲಿಟಿ. 7 ಹಾಡುಗಾರಿಕೆ ಕಲೆ. ಯಾವುದೇ ಪದ್ಯ ಅಥವಾ ಸಾಲುಗಳನ್ನು ಒಟ್ಟಿಗೆ ಸೇರಿಸಿ ಹಾಡುವ ಕಲೆಯನ್ನು ಗಾನ ಎನ್ನಲಾಗುತ್ತದೆ. ಈ ವಿದ್ಯೆಗಳನ್ನು ವಿದ್ಯಾರ್ಥಿಗಳಿಗೆ ಕಲಿಸುವುದರಿಂದ ನಾಟಕ ರಚನೆಯಲ್ಲಿ, ಹಾಡನ್ನು, ಸಿನಿಮಾಗಳಲ್ಲಿ ಹಾಡುಗಾರಿಕೆಯನ್ನು ಉದ್ಯೋಗವಾಗಿ ಬಯಸುವವರು ಆರಂಭದಲ್ಲಿ ಶಿಕ್ಷಣ ಇರುವುದರಿಂದ ಸುಲಭವಾಗಿ ಅದನ್ನು ಆರಿಸಿಕೊಳ್ಳುತ್ತಾರೆ. ಅಲ್ಲಿ ಉದ್ಯೋಗ ಸಮಸ್ಯೆ ಸೃಷ್ಟಿಯಾಗುವುದಿಲ್ಲ. ಇದನ್ನು ಆರಂಭಿಕ ಶಿಕ್ಷಣದಲ್ಲಿ ನೀಡುವುದೇ ಗುರುಕುಲದ ವಿಶೇಷತೆ. 8 ಕವನ ಅಥವಾ ಗ್ರಂಥಗಳ ರಚನೆ. ವಿವಿಧ ಪದಪುಂಜಗಳಿಂದ ಕವನ ಅಥವಾ ಗ್ರಂಥಗಳನ್ನು ರಚಿಸಲಾಗುತ್ತದೆ. ಈ ವಿದ್ಯೆಯನ್ನು ಕಲಿಸುವುದರಿಂದ ಗ್ರಂಥಗಳ ರಚನೆ ಇಂದಿನದನ್ನು ಮುಂದಿನ ಪೀಳಿಗೆಗೆ ಉಳಿಸುವ ಒಂದು ಕೆಲಸದಲ್ಲಿ ನಿರತರಾಗುವ ಬಯಸುವವರಿಗೆ ಇದು ಅತಿ ಉತ್ತಮವಾಗಿರುತ್ತದೆ. ಉದಾಹರಣೆಗೆ ಇಂದಿನ ರಾಮಾಯಣ, ಮಹಾಭಾರತಗಳು
ಅದೇ ತರಹದ ಗ್ರಂಥ ರಚನೆಕಾರರಿಂದಲೇ ಉಳಿದಿರುವುದು. ಇದು ದೇಶಗಳ ಇತಿಹಾಸವನ್ನೇ ಉಳಿಸುತ್ತದೆ. ಲಾ ಆಫ್ ಸೆಕ್ಸ್ 9ನೇದು. ಕಾಮಶಾಸ್ತ್ರ ಎಂದರೆ ಕೇವಲ ಲೈಂಗಿಕತೆಯಲ್ಲ. ಇದು ಒಂದು ವಯಸ್ಸಿನಲ್ಲಿ ತನ್ನ ಸಂಗಾತಿಯನ್ನು ಆರಿಸಿಕೊಳ್ಳುವ ಒಂದು ಕಲೆ. ಇದು ವಿದ್ಯಾರ್ಥಿಗಳಿಗೆ ಅತಿ ಮುಖ್ಯವಾಗಿರುತ್ತದೆ. ಸಣ್ಣ ವಯಸ್ಸಿನಲ್ಲೇ ಕಾಮದಿಂದ ದಾರಿ ತಪ್ಪುತ್ತಿರುವ ಯುವಕರಿಗೆ ಈ ವಿದ್ಯೆ ಕಾರಣದಿಂದ ತನ್ನನ್ನು ತಾನು ನಿಯಂತ್ರಿಸುವ ಮತ್ತು ಹೇಗೆ ಬದುಕಬೇಕು ಎನ್ನುವ ದಾರಿಯನ್ನು ತೋರಿಸಿದಂತಾಗುತ್ತದೆ. ಪೀಳಿಗೆಯಿಂದ ಪೀಳಿಗೆಗಳು ಉಳಿಯಬೇಕಾದರೆ ಅದು ಉತ್ತಮವಾಗಿರಬೇಕು. ಉತ್ತಮ ಸಮಾಜದ ನಿರ್ಮಾಣವಾಗಬೇಕು.